ಪರವಾಗಿಲ್ಲ, ಅಡ್ಮಿನಿಸ್ಟ್ರೇಷನ್ ಪರವಾಗಿಲ್ಲ, ಬಟ್ ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು. ಈ ಸುಮ್ಮನೆ ಅನ್ನೆಸರಿ ಅದು ಇದು ಬೆನಿಫಿಟ್ಸ್ ಎಲ್ಲ ಕೊಟ್ಟು ಸುಮ್ಮನೆ ಬರ್ಡನ್ ಓವರ್ಲೋಡ್ ಹಾಕ್ಕೊಂಡು ಅವರು ಯಾರೂ ಅಲ್ಲ, ಅವ್ರ ಎಮ್ ಎಲ್ ಎಗಳಿಗೇ ಪಾಪ ಅವರು ಒಂಥರ ಅವರೇ ಇದು ಮಾಡ್ತಾಯಿದ್ದಾರೆ. ಯಾರೂ ಎಕ್ಸ್ಪ್ರೆಸ್ ಮಾಡೋಕ್ಕೂ ಆಗ್ತಾಯಿಲ್ಲ, ಜನಗಳು ಸಫರ್ ಆಗ್ತಾಯಿದ್ದಾರೆ. ಡೆವಲಪ್ಮೆಂಟ್ ವೈಸು ಈಗ ಲಾಸ್ಟ್ ಒಂದು ಫ್ಯೂ ಆಫ್ಟರ್ ದ ಎಲೆಕ್ಷನ್ ತುಂಬ ಇದಾಗ್ಬಿಟ್ಟಿದೆ, ಸ್ಲೋ ಡೌನ್ ಆಗಿದೆ. ಹೀಗಾದರೆ ಕಷ್ಟ. ಆ್ಯಕ್ಚುಲಿ ಬೆಂಗಳೂರು ಸಿಟಿ ಬಂದ್ಬಿಟ್ಟು ಇಂಟರ್ನ್ಯಾಷ್ನಲಿ ಇದಾಗ್ತಾ ಇರೋದು. ಇಂಥ ಟೈಮಲ್ಲಿ ಈ ಥರ ಒಂದು ಇದರಲ್ಲಿ ಪರಿಸ್ಥಿತಿಗೆ ಸಿಕ್ಕಾಕೊಂಡು ಸ್ವಲ್ಪ ಡಿಫ್ರೆಂಟ್ ಆಗಿ ಒಬ್ರು ಕೇಳಿದ್ರು, ಅಲ್ಲಿ ಒಂದು ಮಹಿಳೆ ನಮ್ಮ ಇದು ದೇಶದ ರಾಜಧಾನಿನ ನೀವು ಬೆಂಗಳೂರೇ ಮಾಡಿಬಿಡಿ ದೆಹಲಿಗಿಂತ ಅಂತ, ಅಂದರೆ ಅಲ್ಲಿ ತುಂಬ ಆ ಥರ ಅದೇ ಎಲ್ಲ. ಆ್ಯಕ್ಚುಲಿ ಬ್ಯಾಂಗ್ಳೂರು ಈಗ ವರ್ಲ್ಡ್ ಟಾಪ್ ಸಿಟೀಸಲ್ಲಿ ಡೆಲ್ಲಿನೂ ಇಲ್ಲ, ಬ್ಯಾಂಗ್ಳೂರು ಇಲ್ಲ. ಬ್ಯಾಂಗ್ಳೂರು ಬರ್ತಾ ಇದೆ, ಬಟ್ ಇಂಥ ಸಿಚುವೇಷನಲ್ಲಿ ನಾವು ಇಲ್ಲಿ ಇದಾಗ್ತಾ ಇದೆ. ಅದಲ್ಲದೆ ನಾವು ಹಬ್ಬ ಬೆಂಗಳೂರ್ದು ಅದು ನೋಡಿ, ವಿ ಲಾಸ್ಟ್ ಇಟ್ ಟು ಹೈದ್ರಾಬಾದ್. ನೋಡಿ ಆ ಸ್ಥಿತಿ ಅವ್ರು ಹೇಳ್ತಾ ಇರೋದು. ಅದೇ ಹೇಳ್ತಾ ಇದ್ದಾರೆ. ಅದು ಅಲ್ಲದೆ ನೋಡಿ, ಅವ್ರು ಮಲೇಷ್ಯಾ ಅಣಗಿಸ್ತಾ ಇದ್ದಾರೆ. ಇಲ್ಲಿ ಇದು ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಸೆಮಿಕಂಡಕ್ಟರ್ ಇದಾಗ್ತಾ ಇರೋದು. ಪ್ರಾಬ್ಲಮ್ ಏನು ಅಂದರೆ ಮೇಯ್ನ್ ಇನ್ಫ್ರಾಸ್ಟ್ರಕ್ಚರು, ಟ್ರಾನ್ಸ್ಪೋರ್ಟೇಷನು ಮತ್ತು ಇದು ಬ್ಯೂರೋಕ್ರೆಟಿಕ್ ಇದು ರೆಡ್ ಟೇಪಿಸಮ್ ತುಂಬ ಇದೆ. ಆಮೇಲೆ ಪಾಲಿಸಿ ಚೇಂಜಸ್, ಒನ್ ಗೌರ್ಮೆಂಟ್ ಆ ಒಂದು ಇದರಿಂದ ಭಯ ಇದೆ ಫಾರಿನ್ ಇನ್ವೆಸ್ಟರ್ಸು ಅದಕ್ಕೆ ಅಂತ. ನೋಡಿ, ಚಿಕ್ಕ ಕಂಟ್ರಿ ಮಲೇಷಿಯಾ, ಅವ್ರದ್ದು $75 ಬಿಲಿಯನ್ ಅವ್ರು ಎಕ್ಸ್ಪೋರ್ಟ್ ಮಾಡಿರೋದು ಸೆಮಿಕಂಡಕ್ಟರ್ಸು ಇದರಲ್ಲಿ. ನಮ್ಮದು ಓನ್ಲಿ $3 ಬಿಲಿಯನ್ ಆಗಿದೆ. ಹೆಂಗಿದೆ ಈ ಥರ ಪರಿಸ್ಥಿತಿ? ರಾಜಕೀಯವಾಗಿ ಇನ್ನೂ ಕೆಲವೊಂದು ಸುಧಾರಿಸಬೇಕು ಅಂತ. ಖಂಡಿತವಾಗೂ ಯುರೋಪ್ ಅಡ್ಮಿನಿಸ್ಟ್ರೇಷನ್ ವೈಸು ಚೆನ್ನಾಗಿ ಇದು ಮಾಡ್ತಾ ಇದ್ದಾರೆ, ಒಳ್ಳೆ ಇದಿದೆ. ಬಟ್ ಆ ಎಬಿಲಿಟಿ ಸ್ವಲ್ಪ ಒಂದು ಇದಕ್ಕೆ ಮಾಡಿದ್ರೆ ತುಂಬ ಚೆನ್ನಾಗುತ್ತೆ. ಸ್ಟೇಟ್ ಆ್ಯಕ್ಚುಲಿ ನಮ್ಮ ಕರ್ನಾಟಕಕ್ಕೆ ಒಳ್ಳೆ ಸ್ಕೋಪ್ ಇದೆ. ವಿ ಕ್ಯಾನ್ ಬಿಕಮ್ ಅ ನಂಬರ್ 1 ಸ್ಟೇಟ್ ಇನ್ ದ ಕಂಟ್ರಿ. ನೋಡಿ ಇವಾಗ ಹೌದು ತುಂಬ ಇದಾಗ್ತಾ ಇದೆ. ಒಳ್ಳೆ ಸರಿಗೆ ಒಂದು ಇದು ಮಾಡಿದ್ರೆ ವಿ ಕ್ಯಾನ್ ಬಿ ಒನ್ ಆಫ್ ದ ಟಾಪ್ 3 ಟಾಪ್ ಇದರಲ್ಲಿ ಬರ್ಬೋದು ಸಿಟೀಸ್ ಇನ್ ಇಂಡಿಯಾ. ಈಗ ಕಾಂಗ್ರೆಸ್ಸಲ್ಲಿ ಸದ್ಯಕ್ಕೆ ಅಂದರೆ ಇದೆ ಒಂದು CM ಬದಲಾವಣೆ ವಿಚಾರ ಜಾಸ್ತಿ ಇದೆ. DK ಶಿವಕುಮಾರ್ ಅವರು ನಾನು ಆಗಬೇಕು ಅಂದರೆ ಅವ್ರು ತುಂಬ ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಒಂದು ವೇಳೆ ಚೇಂಜಸ್ ಆದರೆ ಓಕೆನಾ? ಅದ್ರ ಬಗ್ಗೆ ನಾವು ಏನು ಹೇಳೋಕ್ಕಾಗಲ್ಲ ಸರ್. ಅದು ಅವ್ರಿಗೆ ಬಿಟ್ಟಿದ್ದು, ಅವ್ರವ್ರ ಇಂಟರ್ನಲ್ ಇದು, ಅದು ನಾವು ಏನು ಹೇಳೋಕ್ಕಾಗಲ್ಲ. ಬಟ್ ಈಗ ಆಡಳಿತ ವಹಿಸಲು ಸಿದ್ದರಾಮಯ್ಯ ಅವರು ಓಕೆ ಸರ್, ನೀವೇನು ಹೇಳ್ತೀರಿ? ಸಿದ್ದರಾಮಯ್ಯ ಅವರು ಎರಡೆರಡು ಸಾಧನೆ ಅನ್ಕೊಳ್ಳಿ. ಒಂದು ಜಾಸ್ತಿ ಯಾವುದು CM ಆಗಿರೋದೊಂದು, ಈಗ ಅತಿ ಹೆಚ್ಚು ಬಾರಿ ಬಜೆಟ್ ಮಂಡನೆ ಮಾಡಿದ್ರು ಕೂಡ ಅವರೇ. 16 ಸಲ ಮಾಡಿದ್ದಾರೆ, 17 ಕೂಡ ನಾನೇ ಮಾಡ್ತಿದ್ದೀನಿ ಅಂತಿದ್ದಾರೆ. ಸೊ ಅವ್ರ ಬಗ್ಗೆ ಏನು ಹೇಳ್ತೀರಾ? ಅಲ್ಲ, ಬಜೆಟ್ ಜಾಸ್ತಿ ಮಾಡಿಬಿಟ್ಟಿದ್ದೀವಿ, ಜಾಸ್ತಿ ಹೊತ್ತು CM ಆಗಿದ್ರಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಕೆಲಸ ಏನು ಮಾಡಿದ್ದೀರಾ ಅನ್ನೋದು ಇಂಪಾರ್ಟೆಂಟು. ಫ್ರೀಯಾಗಿ ಕೊಟ್ಬಿಟ್ಟಿದ್ದೀವಿ, ಎಲ್ಲನೂ ಫ್ರೀ ಮಾಡಿಬಿಟ್ಟಿದ್ದೀವಿ, ನಾವೇ ನಂಬರ್ 1 ಅನ್ನೋದಲ್ಲ. ಅದ್ರ ಹಿಂದೇನೂ ಎಷ್ಟು ತೊಂದರೆಗಳಿದೆ ಅನ್ನೋದು ಇಂಪಾರ್ಟೆಂಟ್. ಈಗ DK ಶಿವಕುಮಾರ್ ಬರಲಿ, ಸಿದ್ದರಾಮಯ್ಯ ಬರಲಿ, ಎರಡೂ ಒಂದೇ ಪಕ್ಷನೇ. ಪ್ರಾಮಿಸ್ ಮಾಡಿದ್ರು ಅದ್ರ ಪ್ರಕಾರ ಅವ್ರು ನಡ್ಕೊಂಡಿಲ್ಲ. ಅವರು ಕೊಟ್ಟಿದ್ದರೆ ಅವ್ರು ಇನ್ನೂ ಇಪ್ಪು ಯಂಗೇಜು ಇನ್ನೂ ಡೈನಾಮಿಕ್ಕಾಗಿ ಯೋಚನೆ ಮಾಡ್ತಾರೆ, ಆಗ ಮಾಡ್ಬೋದಿತ್ತು. ಸೊ ಇನ್ನೂ ನೋಡೋಣ ಮುಂದಿನ ದಿನದಲ್ಲಿ ಏನೇನಾಗುತ್ತೆ ಅಂತ. ಅವರೇ ಮುಂದುವರೆದ್ರೆ ಓಕೆನಾ ಸಿದ್ದರಾಮಯ್ಯ ಅವರು? ಇನ್ನು ಬೇರೆ ಆಪ್ಷನ್ ಇಲ್ವಲ್ಲ, ಸಪೋರ್ಟ್ ಇಲ್ವಲ್ಲ ಇವ್ರಿಗೆ. ಬೇರೆಯವ್ರು ಟ್ರೈ ಮಾಡ್ತಿದ್ದಾರೆ, ಅದು ಬೇರೆ ಬೇರೆ ರೀತಿಯಲ್ಲಿ. ಇಂಟರ್ನಲ್ ಒಳಗಡೆ ಬೇರೆ ಥರ ಇದೆ, ಆಚೆ ಕಡೆ ಹಿಂಗಿದೆ, ಮೀಡಿಯಾ ಹಂಗಿದೆ. ಏನು ಮಾಡ್ತೀರಾ? ಸದ್ಯಕ್ಕಿದ್ದ ಓಕೆನೇ, ಮತ್ತು ಬೇರೆ ಆಪ್ಷನ್ ಇಲ್ಲ. ಪರವಾಗಿಲ್ಲ, ಅಡ್ಮಿನಿಸ್ಟ್ರೇಷನ್ ಪರವಾಗಿಲ್ಲ, ಬಟ್ ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು. ಈ ಸುಮ್ಮನೆ ಅನ್ನೆಸರಿ ಅದು ಇದು ಬೆನಿಫಿಟ್ಸ್ ಎಲ್ಲ ಕೊಟ್ಟು ಸುಮ್ಮನೆ ಬರ್ಡನ್ ಓವರ್ಲೋಡ್ ಹಾಕ್ಕೊಂಡು ಅವರು ಯಾರೂ ಅಲ್ಲ, ಅವ್ರ ಎಮ್ ಎಲ್ ಎಗಳಿಗೇ ಪಾಪ ಅವರು ಒಂಥರ ಅವರೇ ಇದು ಮಾಡ್ತಾಯಿದ್ದಾರೆ. ಯಾರೂ ಎಕ್ಸ್ಪ್ರೆಸ್ ಮಾಡೋಕ್ಕೂ ಆಗ್ತಾಯಿಲ್ಲ, ಜನಗಳು ಸಫರ್ ಆಗ್ತಾಯಿದ್ದಾರೆ. ಡೆವಲಪ್ಮೆಂಟ್ ವೈಸು ಈಗ ಲಾಸ್ಟ್ ಒಂದು ಫ್ಯೂ ಆಫ್ಟರ್ ದ ಎಲೆಕ್ಷನ್ ತುಂಬ ಇದಾಗ್ಬಿಟ್ಟಿದೆ, ಸ್ಲೋ ಡೌನ್ ಆಗಿದೆ. ಹೀಗಾದರೆ ಕಷ್ಟ. ಆ್ಯಕ್ಚುಲಿ ಬೆಂಗಳೂರು ಸಿಟಿ ಬಂದ್ಬಿಟ್ಟು ಇಂಟರ್ನ್ಯಾಷ್ನಲಿ ಇದಾಗ್ತಾ ಇರೋದು. ಇಂಥ ಟೈಮಲ್ಲಿ ಈ ಥರ ಒಂದು ಇದರಲ್ಲಿ ಪರಿಸ್ಥಿತಿಗೆ ಸಿಕ್ಕಾಕೊಂಡು ಸ್ವಲ್ಪ ಡಿಫ್ರೆಂಟ್ ಆಗಿ. ಒಬ್ರು ಕೇಳಿದ್ರು, ಅಲ್ಲಿ ಒಂದು ಮಹಿಳೆ ನಮ್ಮ ಇದು ದೇಶದ ರಾಜಧಾನಿನ ನೀವು ಬೆಂಗಳೂರೇ ಮಾಡಿಬಿಡಿ ದೆಹಲಿಗಿಂತ ಅಂತ, ಅಂದರೆ ಅಲ್ಲಿ ತುಂಬ ಆ ಥರ ಅದೇ ಎಲ್ಲ. ಆ್ಯಕ್ಚುಲಿ ಬ್ಯಾಂಗ್ಳೂರು ಈಗ ವರ್ಲ್ಡ್ ಟಾಪ್ ಸಿಟೀಸಲ್ಲಿ ಡೆಲ್ಲಿನೂ ಇಲ್ಲ, ಬ್ಯಾಂಗ್ಳೂರು ಇಲ್ಲ. ಬ್ಯಾಂಗ್ಳೂರು ಬರ್ತಾ ಇದೆ, ಬಟ್ ಇಂಥ ಸಿಚುವೇಷನಲ್ಲಿ ನಾವು ಇಲ್ಲಿ ಇದಾಗ್ತಾ ಇದೆ. ಅದಲ್ಲದೆ ನಾವು ಹಬ್ಬ ಬೆಂಗಳೂರ್ದು ಅದು ನೋಡಿ, ವಿ ಲಾಸ್ಟ್ ಇಟ್ ಟು ಹೈದ್ರಾಬಾದ್. ನೋಡಿ ಆ ಸ್ಥಿತಿ ಅವ್ರು ಹೇಳ್ತಾ ಇರೋದು. ಅದೇ ಹೇಳ್ತಾ ಇದ್ದಾರೆ. ಅದು ಅಲ್ಲದೆ ನೋಡಿ, ಅವ್ರು ಮಲೇಷ್ಯಾ ಅಣಗಿಸ್ತಾ ಇದ್ದಾರೆ. ಇಲ್ಲಿ ಇದು ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಸೆಮಿಕಂಡಕ್ಟರ್ ಇದಾಗ್ತಾ ಇರೋದು. ಪ್ರಾಬ್ಲಮ್ ಏನು ಅಂದರೆ ಮೇಯ್ನ್ ಇನ್ಫ್ರಾಸ್ಟ್ರಕ್ಚರು, ಟ್ರಾನ್ಸ್ಪೋರ್ಟೇಷನು
ಮತ್ತು ಇದು ಬ್ಯೂರೋಕ್ರೆಟಿಕ್ ಇದು ರೆಡ್ ಟೇಪಿಸಮ್ ತುಂಬ ಇದೆ. ಆಮೇಲೆ ಪಾಲಿಸಿ ಚೇಂಜಸ್, ಒನ್ ಗೌರ್ಮೆಂಟ್ ಆ ಒಂದು ಇದರಿಂದ ಭಯ ಇದೆ ಫಾರಿನ್ ಇನ್ವೆಸ್ಟರ್ಸು ಅದಕ್ಕೆ ಅಂತ. ನೋಡಿ, ಚಿಕ್ಕ ಕಂಟ್ರಿ ಮಲೇಷಿಯಾ, ಅವ್ರದ್ದು $75 ಬಿಲಿಯನ್ ಅವ್ರು ಎಕ್ಸ್ಪೋರ್ಟ್ ಮಾಡಿರೋದು ಸೆಮಿ ಕಂಡಕ್ಟರ್ಸು ಇದರಲ್ಲಿ. ನಮ್ಮದು ಓನ್ಲಿ $3 ಬಿಲಿಯನ್ ಆಗಿದೆ. ಹೆಂಗಿದೆ ಈ ಥರ ಪರಿಸ್ಥಿತಿ? ಅಂದರೆ ರಾಜಕೀಯವಾಗಿ ಇನ್ನೂ ಕೆಲವೊಂದು ಸುಧಾರಿಸಬೇಕು ಅಂತ. ಖಂಡಿತವಾಗೂ ಯುರೋಪ್ ಅಡ್ಮಿನಿಸ್ಟ್ರೇಷನ್ ವೈಸು ಚೆನ್ನಾಗಿ ಇದು ಮಾಡ್ತಾ ಇದ್ದಾರೆ, ಒಳ್ಳೆ ಇದಿದೆ. ಬಟ್ ಆ ಅಬಿಲಿಟಿ ಸ್ವಲ್ಪ ಒಂದು ಇದಕ್ಕೆ ಮಾಡಿದ್ರೆ ತುಂಬ ಚೆನ್ನಾಗುತ್ತೆ. ಸ್ಟೇಟ್ ಆ್ಯಕ್ಚುಲಿ ನಮ್ಮ ಕರ್ನಾಟಕಕ್ಕೆ ಒಳ್ಳೆ ಸ್ಕೋಪ್ ಇದೆ. ವಿ ಕ್ಯಾನ್ ಬಿಕಮ್ ಅ ನಂಬರ್ 1 ಸ್ಟೇಟ್ ಇನ್ ದ ಕಂಟ್ರಿ. ನೋಡಿ ಇವಾಗ ಜಾಸ್ತಿನೇ ಪೇ ಮಾಡಿ ನಮ್ಮ ರಾಜ್ಯ. ಹೌದು ತುಂಬ ಇದಾಗ್ತಾ ಇದೆ. ಒಳ್ಳೆ ಸರಿಗೆ ಒಂದು ಇದು ಮಾಡಿದ್ರೆ ವಿ ಕ್ಯಾನ್ ಬಿ ಒನ್ ಆಫ್ ದ ಟಾಪ್ 3 ಟಾಪ್ ಇದರಲ್ಲಿ ಬರ್ಬೋದು ಸಿಟೀಸ್ ಇನ್ ಇಂಡಿಯಾ. ಈಗ ಕಾಂಗ್ರೆಸ್ಸಲ್ಲಿ ಸದ್ಯಕ್ಕೆ ಅಂದರೆ ಇದೆ ಒಂದು CM ಬದಲಾವಣೆ ವಿಚಾರ ಜಾಸ್ತಿ ಇದೆ. DK ಶಿವಕುಮಾರ್ ಅವರು ನಾನು ಆಗಬೇಕು ಅಂದರೆ ಅವ್ರು ತುಂಬ ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಒಂದು ವೇಳೆ ಚೇಂಜಸ್ ಆದರೆ ಓಕೆನಾ? ಅದ್ರ ಬಗ್ಗೆ ನಾವು ಏನು ಹೇಳೋಕ್ಕಾಗಲ್ಲ ಸರ್, ಅದು ಅವ್ರಿಗೆ ಬಿಟ್ಟಿದ್ದು, ಅವ್ರವ್ರ ಇಂಟರ್ನಲ್ ಇದು, ಅದು ನಾವೇನು ಹೇಳೋಕ್ಕಾಗಲ್ಲ. ಬಟ್ ಈಗ ಆಡಳಿತ ವಹಿಸಲು ಸಿದ್ದರಾಮಯ್ಯ ಅವರು ಓಕೆ ಸರ, ನೀವೇನು ಹೇಳ್ತೀರಿ? ಸಿದ್ದರಾಮಯ್ಯ ಅವರು ಎರಡೆರಡು ಸಾಧನೆ ಅನ್ಕೊಳ್ಳಿ. ಒಂದು ಜಾಸ್ತಿ ಅವಧಿ CM ಆಗಿರೋದೊಂದು. ಈಗ ಅತಿ ಹೆಚ್ಚು ಬಾರಿ ಬಜೆಟ್ ಮಂಡನೆ ಮಾಡಿದ್ರು ಕೂಡ ಅವರೇ. 16 ಸಲ ಮಾಡಿದ್ದಾರೆ, 17 ಕೂಡ ನಾನೇ ಮಾಡ್ತಿದ್ದೀನಿ ಅಂತಿದ್ದಾರೆ. ಸೊ ಅವ್ರ ಬಗ್ಗೆ ಏನು ಹೇಳ್ತೀರಾ? ಅಲ್ಲ, ಬಡ್ಜೆಟ್ ಜಾಸ್ತಿ ಮಾಡಿಬಿಟ್ಟಿದ್ದೀವಿ, ಜಾಸ್ತಿ ಹೊತ್ತು CM ಆಗಿದ್ರಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಕೆಲಸ ಏನು ಮಾಡಿದ್ದೀರಾ ಅನ್ನೋದು ಇಂಪಾರ್ಟೆಂಟು. ಫ್ರೀಯಾಗಿ ಕೊಟ್ಬಿಟ್ಟಿದ್ದೀವಿ, ಎಲ್ಲನೂ ಫ್ರೀ ಮಾಡಿಬಿಟ್ಟಿದ್ದೀವಿ, ನಾವೇ ನಂಬರ್ 1 ಅನ್ನೋದಲ್ಲ. ಅದ್ರ ಹಿಂದೆನೂ ಎಷ್ಟು ತೊಂದರೆಗಳಿದೆ ಅನ್ನೋದು ಇಂಪಾರ್ಟೆಂಟ್. ಈಗ DK ಶಿವಕುಮಾರ್ ಬರಲಿ, ಸಿದ್ದರಾಮಯ್ಯ ಬರಲಿ, ಎರಡೂ ಒಂದೇ ಪಕ್ಷನೇ. ಪ್ರಾಮಿಸ್ ಮಾಡಿದ್ರು ಅದ್ರ ಪ್ರಕಾರ ಅವ್ರು ನಡ್ಕೊಂಡಿಲ್ಲ. ಅವರು ಕೊಟ್ಟಿದ್ದರೆ ಅವ್ರು ಇನ್ನೂ ಇಬ್ಬರು ಯಂಗೇಜು ಇನ್ನೂ ಡೈನಾಮಿಕ್ಕಾಗಿ ಯೋಚನೆ ಮಾಡ್ತಾರೆ, ಆಗ ಮಾಡ್ಬೋದಿತ್ತು. ಸೊ ಇನ್ನೂ ನೋಡೋಣ ಮುಂದಿನ ದಿನದಲ್ಲಿ ಏನೇನಾಗುತ್ತೆ ಅಂತ. ಅವರೇ ಮುಂದುವರೆದ್ರೆ ಓಕೆನಾ ಸಿದ್ದರಾಮಯ್ಯ ಅವರು? ಇನ್ನು ಬೇರೆ ಆಪ್ಷನ್ ಇಲ್ವಲ್ಲ, ಸಪೋರ್ಟ್ ಇಲ್ವಲ್ಲ ಇವ್ರಿಗೆ. ಬೇರೆಯವ್ರು ಟ್ರೈ ಮಾಡ್ತಿದ್ದಾರೆ, ಅದು ಬೇರೆ ಬೇರೆ ರೀತಿಯಲ್ಲಿ. ಇಂಟರ್ನಲ್ ಒಳಗಡೆ ಬೇರೆ ಥರ ಇದೆ, ಆಚೆ ಕಡೆ ಹಿಂಗಿದೆ, ಮೀಡಿಯಾ ಹಂಗಿದೆ. ಏನು ಮಾಡ್ತೀರಾ? ಸದ್ಯಕ್ಕಿದ್ದ ಓಕೆನೇ, ಮತ್ತು ಬೇರೆ ಆಪ್ಷನ್ ಇಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.